ಇವತ್ತಿನ ಈ ಒಂದು ಪೂಜಾರಿ ದೊಡ್ಡ ಅಂಗನವಾಡಿಯಲ್ಲಿ ಪಾವನ ಪುನೀತರಾಗ್ತಾ ಇದ್ದಾರೆ. ಅವರನ್ನ ಬಾಳುವ ಮುಖಾಂತರ ನಮ್ಮ ಎಲ್ಲ ಪೀಠಾಧಿಪತಿಗಳ ಅಪ್ಪಾಜಿಯವರನ್ನ ವೇದಿಕೆಗಳಿಗೆ ಬರಮಾಡಿಕೊಂಡು ಬರ್ತಾ ಇದ್ದಾರೆ. ಒಂದ್ಸರಿ ಎಲ್ಲರೂ ಪ್ರೀತಿಯಿಂದ ಜೋರ ಚಪ್ಪಾಳೆಯನ್ನ ತಟ್ಟಿ ಹಾಕ್ತಾರೆ. ಅವರೆಲ್ಲರನ್ನ ಮೂರು ಪುಡಿ ಬಚಾಲ್ ಕಿ ದೋಸ್ತ ಬಚಾಲ್ ಬಚಾಲ್ ಕಿ ದೋಸ್ತ ಮೂರು ಪುಡಿ ಬಚಾಲ್ ಕಿ ದೋಸ್ತ ಸಿದ್ದು ಮಹಾರಾಜ್ ಕಿ ಮಹಾರಾಜ್ ಕಿ. ಹಲೋ ಈಗಾಗಲೇ ಪರಮ ಪೂಜ್ಯರ ಆಗಮನ ಆಗದಾಗ ದಯವಿಟ್ಟು ಎಲ್ಲರೂ ಎದ್ದು ಒಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಪರಮ ಪೂಜ್ಯರನ್ನ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಇದೇ ಮೊತ್ತ ಮೊದಲ ಬಾರಿಗೆ ಈ ಒಂದು ಪಟ್ಟಣಕ್ಕೆ ಶಿವನ ಎಲ್ಲ ಗಣ್ಯರನ್ನ ಒಂದ್ಸಾರಿ ಕುರಿಸ್ಬಿಡೋಣ. ಎಲ್ಲರೂ ಯಾರು ಕೂಡ ನಿಂತ್ಕೋಬಾರದು. ದಯವಿಟ್ಟು ಆಗಿರ್ತಕ್ಕಂಥ ಎಲ್ಲ ಪ್ರೀತಿ ಅಭಿಮಾನ ದೇವರುಗಳು ಬೇಗನೆ ಬಂದು ಒಂದು ವೇದಿಕೆ ಮೇಲೆ ಆಸನಗಳನ್ನು ಅಲಂಕರಿಸಬೇಕಾಗಿ ನಮಗೆ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ದಯವಿಟ್ಟು ಸ್ವಲ್ಪ ಎಲ್ಲ ನಮ್ಮ ಕಮಿಟಿ ಕಾರ್ಯಕರ್ತರು ಸ್ವಲ್ಪ ಸಹಕಾರ ಮಾಡ್ಬೇಕಾಗ್ತದ. ನೀವು ಸಹಕಾರ ಮಾಡಬೇಕು ದಯವಿಟ್ಟು ಎಲ್ಲರೂ. ಯಾರು ಕೂಡ ನಮ್ಮ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿಗಳು, ಶಿಕ್ಷಣ ಪ್ರೇಮಿಗಳು, ಕ್ರೀಡಾ ಅಭಿಮಾನಿಗಳು, ಕ್ರೀಡಾ ಪ್ರೋತ್ಸಾಹಕರು ಇವತ್ತಿನ ಗ್ರಾಮೀಣ ಭಾಗದ ಕ್ರೀಡಾಪಟುಗಳನ್ನ ಗುರುತಿಸಿ ಗೌರವಿಸಿ ಅವರ ಪ್ರತಿಭೆಗೆ ತಕ್ಕಂತೆ ಪುರಸ್ಕಾರವನ್ನು ನೀಡಲಿಕ್ಕೆ ಮುಂದಾಗಿರುವಂತಹ ಯುವ ನಾಯಕರಾಗಿರುವಂತಹ ಯುವ ದುಂಡರಾಗಿರುವಂತಹ 36 ವಸಂತಗಳ ಕಾಲ ದಾಟಿ 37ನೇ ವಸಂತಕ್ಕೆ ಕಾಲಿಡತಕ್ಕಂತ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಹಾಲಪ್ಪಣ್ಣ ಹುಕ್ಕೇರಿರವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವ ಪ್ರೇಕ್ಷಕ ಬಂಧುಗಳನ್ನ, ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಪರಮ ಪೂಜ್ಯರನ್ನ ಮೊದಲು ಮಾಡಿಕೊಂಡು ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೇನೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಶ್ರೀಯುತ ಹಾಲಪ್ಪನ ಹುಕ್ಕೇರಿ ಅವರಿಗೆ ವೇದಿಕೆಯಲ್ಲಿರುವಂತಹ ಎಲ್ಲಾ ಗಣ್ಯಾತಿಯರಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಭಾರತ ದೇಶದಲ್ಲಿ ಐಕ್ಯತೆಯನ್ನು ಮೂಡಿಸಿದಂತ, ಭಾವೈಕ್ಯತೆಯನ್ನು ಸಾರಿದಂತ, ಮುಂದೆ ಇದನ್ನ ಜಗತ್ತಿನ ಏಕೈಕ ಮಠ ಆ ಬೆಂಕಿ ಬಬಲಾದಿ ಮಠದ ಪರಮ ಪೂಜ್ಯ ಶ್ರೀ ಸಿದ್ದರಾಮ ಅಜ್ಜನವರನ್ನ ನಮ್ಮ ಸಮಸ್ತ ರಾಯಬಾಗ ತಾಲೂಕಿನ ಜನತೆ ಪರವಾಗಿ, ಕೆಂಕನಾಡಿ ಜನತೆ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ ಪಕ್ಕದ ಊರಿನ ಪರಮ ಪೂಜ್ಯರಾಗಿರುವಂತಹ ಕಡಕ್ಮಾವಿ ಪೂಜ್ಯರನ್ನ ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾರೆ. ಹಾಗೆಯೇ ಸ್ಥಳೀಯ ಆರಾಧ್ಯ ದೈವರಾಗಿರುವಂತಹ ಹರಸಿದ್ದನಾಥನ ಪೂಜಾರಿಯವರನ್ನ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ಶಿವಾನಂದ ಸ್ವಾಮೀಜಿಯವರನ್ನ ಕೂಡ ನಾವು ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಕಾರ್ಯಕ್ರಮದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಲಪ್ಪನ ಅವರ ಸಹೋದರರಾಗಿರುವಂತಹ ಶ್ರೀಯುತ ಪ್ರಕಾಶನ ಹುಕ್ಕೇರಿ ಅವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ಅವರ ತಂದೆಯವರಾಗಿರುವಂತಹ ಸಿದ್ದಪ್ಪಣ್ಣ ಹುಕ್ಕೇರಿ ಅವರನ್ನ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ರಾಮನಾಯಕಣ್ಣ ನಾಯಕರವರನ್ನ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆಯೇ ಊರಿನ ಧನ್ಯರಾಗಿರುವಂತಹ ಶ್ರೀಯುತ ಲಕ್ಷ್ಮೀಕಾಂತನ ದೇಸಾಯಿರವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಭೀಮಪ್ಪನ ಪೂಜಾರವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ವಿಠಲಣ್ಣ ಹುಕ್ಕೇರಿ ಅವರನ್ನ ದಯವಿಟ್ಟು ವೇದಿಕೆಯಲ್ಲಿ ಬಹಳ ಜನ ಇರುವುದರಿಂದ ಇಲ್ಲಿ ಎಲ್ಲ ಜಿಲ್ಲೆಗಳಿಂದ ನಮ್ಮ ಸಹೋದರನ ಬರ್ತ್ಡೇಗೆ ಅಂದ್ರೆ ಹುಟ್ಟುಹಬ್ಬಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಸಹೋದರಿಯರಿಗೆ ಹಾಗೂ ನನ್ನ ಸಹೋದರರಿಗೆ ಎಲ್ಲ ಅಮೈಚರ ಕಬಡ್ಡಿ ಟೀಮ್ದವರಿಗೂ ಹಾಗೂ ಎಲ್ಲ ನಮ್ಮ ಈ ಕಂಕನವಾಡಿ ಗ್ರಾಮದ ಎಲ್ಲ ಸಹೋದರರು
ಎಲ್ಲ ನಮ್ಮ ಜೈ ಹನುಮಾನ್ ಟೀಮ್ನ ಎಲ್ಲ ನನ್ನ ಸಹೋದರರು ಸಹೋದರಿಯರು ಹಾಗೂ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗಾಯಕರಾದರು ಗಾಯಕರಿ ಮತ್ತು ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದಂತ ಎಲ್ಲರಿಗೂ ಅವರಿವರೆನ್ನದೆ ಎಲ್ಲರಿಗೂ ನಾನು ಇವತ್ತು ಕೃತಜ್ಞತೆಯನ್ನು ಹೇಳುತ್ತಾ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಸಂಚಾಲಕರು ಉದಗಟ್ಟಿಯ ಘೋರ ಉದ್ದಮ ತಾಯಿಯ ಮಡಿಲಲ್ಲಿ ಆಡಿ ಹುಟ್ಟಿ ಬೆಳೆದಿರತಕ್ಕಂತಹ ಘೋರ ಇವತ್ತಿಗೂ ಕೂಡ ರೈತನ ಪಾಲಿನ ಕಷ್ಟಗಳಿಗೆ ಸ್ಪಂದಿಸುವ ಜೀವ. ರೈತರ ಪಾಲಿಗೆ ಏನೇ ಕಷ್ಟಗಳು ಕಷ್ಟ ಕಾರ್ಪಣ್ಯಗಳು ಬಂದು ಒದಗಿದ್ರು ಕೂಡ ನಿಮಗೆ ಯಾವತ್ತಿಗೂ ಕೂಡ ನಾನು ಇರ್ತೀನಿ, ನಿಮ್ಮ ಪಾಲಿನ ಕಷ್ಟಗಳಿಗೆ ನಾನು ಇರ್ತೀನಿ ಅನ್ನೋ ಒಂದು ಅವರಿಗೂ ಕೂಡ ಸ್ವಾಗತವನ್ನು ಕೋರುವ ಜೊತೆಗೆ ಈ ವೇದಿಕೆಗೆ ಕರೆಸಿ ನಮ್ಮನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರು ಇನ್ನೊಂದು ಮಾತನ್ನು ಹೇಳ್ಬೇಕು, ನಾವು ಕ್ಷಮೆ ಇರಲಿ. ಇವತ್ತು ಹಾಲಪ್ಪಣ್ಣನ ಜೊತೆ ಯಾಕಪ್ಪ ಅಂತ ಕೇಳಿದ್ರೆ ನಾವು ಹಾಲಪ್ಪಣ್ಣನಕ್ಕಿಂತ ಒಂದು ವರ್ಷ ದೊಡ್ಡವಕರೆ. ನನಗಿಂತ ಫಸ್ಟ್ ನಮ್ಮ ಜಿಲ್ಲೆಯೊಳಗೆ ಹೆಸರು ಯಾರಾಗೈತಪ್ಪ ಅಂದ್ರೆ ಹಾಲಪ್ಪಣ್ಣ. ಯಾಕಂದ್ರ ಹಾಲಪ್ಪಣ್ಣ ಕಬಡ್ಡಿ ಆಡ್ತಿದ್ರ, ಈಗ ಹೆಂಗದಲ್ಲ ಹಂಗ ಇದ್ರಿ 10 ವರ್ಷದ ಹಿಂದೂ. ಅವರ ಬರೇ ರೈಡ್ ಹೊಂಟಾರ ಅಂದ್ರೆ ಎಲ್ಲ ಮಂದಿ ಅವ್ರು ಬೇಕಾರ ಪಾಯಿಂಟ್ ತರ್ಲಿ, ಬೇಕಾರ ಅಲ್ಲಿ ಸಿಗ್ಲಿ, ಆದ್ರೆ ಮಂದಿ ಮಾತ್ರ ಕ್ಯಾಕಿ ಹೊಂಟಿರು ಹುಯಿ ಅಂತ ಹೇಳಿ. ಹಾಲಪ್ಪಣ್ಣನ ಕಬಡ್ಡಿ ನೋಡಕ್ ಬಂದು ಅವರ ಗಾನದ ಚವಳಿನಾಗ ಮಾಡ್ಕೊಂಡು ಹೋಗಿನಿ ನಾನು. ಯಾಕಂದ್ರೆ ನಮಗಿಂತ ಮುಂದೆ ಬೆಳೆದಾರ. ಹಾಲಪ್ಪಣ್ಣನ ಆಶೀರ್ವಾದ ನಮಗೈತಿ, ದೇವರ ಆಶೀರ್ವಾದ ನಮಗೈತಿ, ಅಪ್ಪಾಜಿಗಳ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ. ನಾವಿನ್ನ ಅವ್ರ ಆಶೀರ್ವಾದ ಇತ್ತಂದ್ರೆ ಇನ್ನ ಎತ್ತರಕ್ಕೆ ಬೆಳೆಯೋಣ. ಈಗ ಮತ್ತೊಮ್ಮೆ ಹಾಲಪ್ಪಣ್ಣ ಹುಕ್ಕೇರಿ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನಾನು 2 ಭಾಷೆ ಮುಗಿಸ್ತೀನಿ. ಬಬಲಾದಿ ಅಜ್ಜನವರ ಪಾದ ಕಮಲಗಳು ಈ ಒಂದು ಕಂಕನವಡಿ ಪಟ್ಟಣವನ್ನ ಸ್ಪರ್ಶ ಮಾಡ್ತಾ ಇದ್ದಾವೆ. ಹುಕ್ಕೇರಿ ಕುಟುಂಬದವರ ಸಮ್ಮುಖದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರ ಒಂದು ಸಮ್ಮುಖದಲ್ಲಿ ಅವರಿಗೆ ಸವಿ ನೆನಪಿನ ಕಾಣಿಕೆಯೊಂದಿಗೆ ಭವ್ಯವಾದ ಮಾಲೆಯನ್ನ ಹಾಕಿ ಶಾಲನ್ನ ಹೊದಿಸಿ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಮುಖಂತಾರಿ ಕೈ ಬಿಚ್ಚಿ ಎಲ್ಲ ಪ್ರೇಕ್ಷಕರು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅವರನ್ನ ಅಭಿನಂದಿಸೋಣ, ಅವರ ಆಶೀರ್ವಾದವನ್ನ ಪಡೆದುಕೊಳ್ಳೋಣ ಅಂತಾರೆ. ಧನ್ಯವಾದಗಳು. ಹಾಗೇನೆ ಕರೆಕ್ಟ್ ಪಾಯಿಂಟ್ ಆಗಮಿಸಿರುವಂತಹ ಪರಮ ಪೂಜ್ಯರನ್ನ ಸ್ವಲ್ಪ ಸೈಡ್ ಹಿಡ್ಕೋಬೇಕು. ಅಲ್ಲಿ ಪರಮ ಪೂಜ್ಯರ ಹಾರ ಸ್ವಲ್ಪ ಹಿಡ್ಕೋಬೇಕು, ಹಾರ ಬಹಳ ಒದ್ದೆ ಇದಾವ, ಹಿಡ್ಕೋಬೇಕಲ್ಲೇ. ಪರಮ ಪೂಜ್ಯರ ಹಿಂದ್ಗಡೆ ನಿಂತ್ಕೊಂಡವ್ರು ಮೊಮೆಂಟ್ ಕರೆಕ್ಟ್ ಪರಮ ಪೂಜ್ಯರ ಕೊರಳಿಗೆ ಹಾಕಿರುವ ಮಾಲೆಗಳ ತೂಕವೇ ಹೇಳುತ್ತೆ. ಹಾಲಪ್ಪಣ್ಣ ಅವರು ಅವರ ವಿಶೇಷವಾಸುತ್ತೆ ಅಂತ ಏನಂದ್ರೆ ಹುಕ್ಕೇರಿ ಕುಟುಂಬದಲ್ಲಿ ರಾಮಕೃಷ್ಣ ಹುಕ್ಕೇರಿ ಮೊನ್ನೆ ತಾನೇ ಒಂದು IPS ಸಮಿತಿ ಒಂದು ಯೂನಿವರ್ಸಿಟಿ ಆಟಗಾರನಾಗಿ ಆಯ್ಕೆ ಆಗಿರ್ತಾನೆ. ನಮ್ಮ ರಾಮಕೃಷ್ಣ ಹುಕ್ಕೇರಿ ಅವರು ಚಪ್ಪಾಳೆ ಮೇಲೆ ಹಾಕ್ತಾರೆ. ಹಾಲಪ್ಪಣ್ಣ ಬರ್ತೀವಿ ನಡಬರ್ಕ್ ಬರೀತೀವಿ ಚಪ್ಪಾಳ ಎಲ್ಲರೂ ಯಾಕಂದ್ರೆ ಸಾಕಷ್ಟು ಟೈಮ್ ಆಗೈತಿ. ಎಲ್ಲ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನನ್ನ ಪ್ರೀತಿ ಅಭಿಮಾನದಿಂದ ಬಂದಂತ ಎಲ್ಲ ಗುರು ಹಿರಿಯರಿಗೆ ನಾನು ಇವತ್ತು ಪಾದಕ್ಕೆ ಅವರಿಗೆ ನಮಿಸುತ್ತಾ, ಅದೇ ರೀತಿ ನಮ್ಮ ಎಲ್ಲ ಬೆಳಗಾವಿ ಜಿಲ್ಲಾ ಕಬಡ್ಡಿಯ ನಿರ್ಣಾಯಕ ಬಂಧುಗಳಿಗೆ, ಪದಾಧಿಕಾರಿಗಳಿಗೆ ಹಾಗೂ ನಿರ್ಣಾಯಕ ಬಂಧುಗಳಿಗೆ, ಮಹಿಳಾ ಆಟಗಾರರಿಗೆ ಹಾಗೂ ಪುರುಷರ ಆಟಗಾರರಿಗೆ ಎಲ್ಲ ನನ್ನ ಹಣೆ ಇಟ್ಟು ಇವತ್ತು ಎಲ್ಲರೂ ನಾ ಕರೆಯಲ್ಲ ಇಟ್ಟ ಪ್ರೀತಿ ಅಭಿಮಾನದಿಂದ ಬಂದಂತ ಎಲ್ಲ ನಮ್ಮ ಕಂಕನವಾಡಿ ಗ್ರಾಮದ ಯುವಕರೇ ಹಾಗೂ ಹಿರಿಯರೇ, ಇವತ್ತಿನ ದಿವಸ ಯಾಕಂದ್ರೆ ಟೈಮ್ ಭಾಳ ಆಗೈತಿ. ಎಲ್ಲರೂ ನನ್ನ ಜೊತೆಗೆ ಎಲ್ಲ ಇನ್ನು ಬರ್ಬರ್ತ ಹೆಚ್ಚಿನವಾಗಿ ಎಲ್ಲರೂ ಗೆಳೆಯರಾಗಿ ಎಲ್ಲ ಸೇರ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡತ್ತೀರಿ. ನಮ್ಮ ಜೈ ಹನುಮಾನ್ ಕಬಡ್ಡಿ ಸದಸ್ಯರೇ ಹಾಗೂ ಬಸು ದೇಸಾಯಿ ಅವರೇ
ಅಲ್ಲಪ್ಪನ ಹುಗ್ಗಿರವರಿಗೆ ಮತ್ತೊಮ್ಮೆ ಎಲ್ಲ ಪರಮ ಪೂಜ್ಯರ ಪರವಾಗಿ ಹಾಗೆಯೇ ಇಲ್ಲಿ ಸೇರಿರುವಂತಹ ಎಲ್ಲ ಅಭಿಮಾನಿಗಳ ಪರವಾಗಿ 36ನೇ ವಸಂತವನ್ನ ದಾಟಿ 37ನೇ ವಸಂತಕ್ಕೆ ಪಾದಾರ್ಪಣೆ ಮಾಡತಕ್ಕಂತ ಅಲ್ಲಪ್ಪನ ಹುಗ್ಗಿರವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮಂತೇಶನ ಹಾಡಾಡ್ತಾರೆ. ದಯವಿಟ್ಟು ಹನುಮಂತ ಮದನವ್ರು ಸರ್ ಆನಂದ್ ಅವರು ದಯವಿಟ್ಟು ಕಾರ್ ಚಾಲಕರಾಗಿರುವಂತಹ ಆನಂದ್ ಅವರು ದಯವಿಟ್ಟು ಆನಂದ್ ಅವರು ತಾವು ಎಲ್ಲಿದ್ದೀರಾ? ಸನ್ಮಾನಿಸಿ ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಪ್ರೀತಿಯ ಸನ್ಮಾನವನ್ನ ತಾವು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿ ಇದೆ. ರಘು ಸರ್ ಬಂದ್ಬೇಕು. ಕುದುರೆ ಗಾಡಿ ಶರತ್ತಿನಲ್ಲಿ ಪ್ರಥಮ ಬಹುಮಾನವನ್ನ ಗಿಟ್ಟಿಸಿಕೊಂಡಿರುವ ಭೀಮ್ ಗಡಗರಿ ಕಂಚನವಾಡಿ ತಂಡದವರು ಬೇಗ ಕುದುರೆ ಗಾಡಿ ಶರತ್ತವ್ರು ಎಲ್ಲಿದ್ದೀರಿ ಅನ್ನ ತಗೋರಿ ಬೇಗ. ಧನ್ಯವಾದಗಳು.